ಹಾಯ್ ಹಲೋ ಫ್ರೆಂಡ್ಸ್, ಇವತ್ತು ನಾನು 1ನೇ ತರಗತಿಯ ಪಾಠ 2 ಸಹಕಾರ ಈ ಪಾಠವನ್ನು ಇಲ್ಲಿ ವಿವರಣೆಯನ್ನು ತಿಳಿಸ್ತಾ ಇದ್ದೇನೆ. ಮೊದಲನೇದಾಗಿ ಸಹಕಾರ ಅಂತಂದರೆ ಬೇರೆಯವರಿಗೆ ಸಹಾಯವನ್ನು ಮಾಡ್ತಕ್ಕಂಥದ್ದು. ಇಲ್ಲಿ ನೋಡಿ, ಮೊದಲನೇದಾಗಿ ಒಂದು ಊರು, ಆ ಊರಿನ ಹೆಸರು ಮಲ್ಲಿಗೆಹಳ್ಳಿ. ನೋಡಿ, ಒಂದು ಊರಿದೆ, ಆ ಊರಿನ ಹೆಸರು ಮಲ್ಲಿಗೆಹಳ್ಳಿ ಅಂತ ಹೇಳ್ಬಿಟ್ಟು. ಆ ಹಳ್ಳಿಯಲ್ಲಿ ಒಂದು ತೋಟವಿತ್ತು. ಆ ಹಳ್ಳಿಯಲ್ಲಿ ಏನಿತ್ತು? ಒಂದು ತೋಟ ಇತ್ತು. ಆ ತೋಟದಲ್ಲಿ ಒಂದು ಕೋಳಿ ತನ್ನ ಮರಿಗಳ ಜೊತೆಯಲ್ಲಿ ವಾಸವಾಗಿತ್ತು. ಆ ತೋಟದಲ್ಲಿ ಏನಿತ್ತು? ಒಂದು ಕೋಳಿ ಮತ್ತು ಅದರ ಮರಿಗಳ ಜೊತೆ ಅದು ವಾಸವಾಗಿತ್ತು. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ವಾಸವಾಗಿದ್ದವು. ಬರೀ ಕೋಳಿ ಅಷ್ಟೇ ಅಲ್ಲ, ಆ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳ ಕೂಡ ವಾಸವಾಗಿದ್ವು ಅಂತ ಹೇಳ್ತಾ ಇದೆ. ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಕ್ಕವು. ಕೋಳಿಗೆ ಒಂದು ದಿನ ಏನು ಸಿಕ್ತು? ರಾಗಿಯ ಕಾಳುಗಳು ಸಿಕ್ತು. ಆಗ ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸಿತು. ನೋಡಿ, ಕೋಳಿ ಎಷ್ಟೊಂದು ಆಲೋಚನೆಯನ್ನು ಮಾಡಿದೆ. ಏನಪ್ಪ ಅಂದರೆ, ಆ ರಾಗಿ ಕಾಳುಗಳನ್ನು ನಾನು ಬಿತ್ತಿದರೆ ಇಡೀ ಹೊಲ ತುಂಬ ರಾಗಿ ಬೆಳೆಯುತ್ತಲ್ವ, ಅಂದರೆ ಹೆಚ್ಚಿನದಾಗಿ ನನಗೆ ಆಹಾರ ಸಿಗುತ್ತೆ ಅಂತೇಳ್ಬಿಟ್ಟು ಅದು ಯೋಚನೆಯನ್ನು ಮಾಡಿತು. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಆಗೇನು ಮಾಡ್ತು ಕೋಳಿ? ಅದೊಂದೇ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಅದೊಂದೇ ಬಿತ್ತೋಕ್ಕಾಗಲ್ಲ ಅಂತೇಳ್ಬಿಟ್ಟು ಕೋಳಿ ಹೋಗ್ಬಿಟ್ಟು ಗುಬ್ಬಚ್ಚಿ ಹತ್ರ ಸಹಾಯವನ್ನು ಕೇಳುತ್ತೆ. ನನಗೆ ಸಹಾಯ ಮಾಡು, ನಾನು ರಾಗಿಯ ಬಿತ್ತನೆಯನ್ನು ಬಿತ್ತೀನಿ ಅಂತ ಹೇಳುತ್ತೆ. ಗುಬ್ಬಚ್ಚಿ ನನ್ನಿಂದ ಆಗೋದು ಎಂದಿತು. ಆಗ ಗುಬ್ಬಚ್ಚಿ ಏನಂತ ಹೇಳುತ್ತೆ? ಇಲ್ಲ ಇಲ್ಲ, ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳುತ್ತೆ. ಆಗ ಕೋಳಿ ಪಾರಿವಾಳದ ಸಹಾಯವನ್ನು ಕೇಳಿತು. ಆಗ ಗುಬ್ಬಚ್ಚಿಯನ್ನು ಬಿಟ್ಟು ಕೋಳಿ ಏನು ಮಾಡುತ್ತೆ? ಪಾರಿವಾಳದ ಹತ್ರನೂ ಸಹ ಹೋಗ್ಬಿಟ್ಟು ಅದರ ಸಹಾಯವನ್ನು ಕೂಡ ಕೇಳುತ್ತೆ. ಆದರೆ ಅದು ನನ್ನಿಂದ ಆಗೋದು ಎಂದಿತು. ಅದು ಕೂಡ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಹೇಳ್ಬಿಡ್ತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯನ್ನು ಬಿತ್ತಿತು. ಅದು ಅವಾಗ ಹಿಂದೆ ಸರಿಲಿಲ್ಲ. ಕೋಳಿ ತಾನು ತನ್ನ ಚಿಕ್ಕ ಚಿಕ್ಕ ಮರಿಗಳ ಸಹಾಯವನ್ನು ತೆಗೆದುಕೊಂಡು ಅದು ರಾಗಿಯನ್ನು ಬಿತ್ತಿತು. ಕೆಲವು ದಿನಗಳು ಕಳೆದವು. ಸ್ವಲ್ಪ ದಿನ ಆಯಿತು ರಾಗಿಯನ್ನು ಬಿತ್ತಿ. ಸ್ವಲ್ಪ ದಿನ ಆದ ನಂತರ ಏನಾಗುತ್ತೆ? ರಾಗಿಯ ಪೈರುಗಳು ಬೆಳೆದು ದೊಡ್ಡದಾದವು. ನೋಡಿ, ಸ್ವಲ್ಪ ದಿನ ಆದಮೇಲೆ ರಾಗಿ ಆಟೋಮೆಟಿಕ್ಲಿ ಅದು ಬೆಳೆಯೋದಕ್ಕೆ ಶುರುವಾಗುತ್ತೆ. ಅದರ ಬೆಳೆಗಳು, ಪೈರು ಅಂದರೆ ಅದರ ಬೆಳೆಗಳು ದೊಡ್ಡದಾಗೋದಕ್ಕೆ ಶುರುವಾಯಿತು. ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಅಷ್ಟೇ ಅಲ್ಲ, ಆ ರಾಗಿಯ ಪೈರಿನಲ್ಲಿ ತೆನೆಗಳು ಸಹ ಬಿಡ್ತವೆ. ಯಾವ ತೆನೆಗಳು? ರಾಗಿಯ ತೆನೆಗಳು ಬಿಟ್ಟಿದ್ವು. ಆ ತೆನೆಗಳನ್ನು ಕೊಯ್ಯುವ ದಿನ ಕೂಡ ಬಂದಿತು. ನೋಡಿ, ಅವಾಗ ಏನಾಗುತ್ತೆ? ರಾಗಿ ಬೆಳೆದ ಮೇಲೆ ಅದು ತೆನೆ ಬಿಟ್ಟ ಮೇಲೆ ಅದನ್ನು ಕೊಯ್ಯಲೇಬೇಕಲ್ವಾ, ಫಲ ಬಂದ ಮೇಲೆ. ಆ ದಿನಕ್ಕೂ ಸಹ ಬಂದಿತು. ಕೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಮತ್ತೆ ಕೋಳಿ ಏನು ಮಾಡುತ್ತೆ? ನನ್ನೊಬ್ಬನ ಕೈಲಿ ಆಗೋದಿಲ್ವಲ್ಲ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಆ ಕೋಳಿ ಹೋಗ್ಬಿಟ್ಟು ಗುಬ್ಬಚ್ಚಿ ಹತ್ರ ಹೋಗಿ ಸಹಾಯವನ್ನು ಕೇಳುತ್ತೆ. ಪ್ಲೀಸ್ ನನಗೆ ಹೆಲ್ಪ್ ಮಾಡು, ರಾಗಿಯನ್ನು ಕೊಯ್ಯಬೇಕು ಅಂತ ಹೇಳ್ತಾ ಇದೆ. ಗುಬ್ಬಚ್ಚಿಯು ನನ್ನಿಂದ ಆಗೋದು ಎಂದಿತು. ಆಗಲೂ ಕೂಡ ಗುಬ್ಬಚ್ಚಿ ಏನು ಹೇಳುತ್ತೆ? ಇಲ್ಲ ಇಲ್ಲ, ನನ್ನಿಂದ ಆಗೋದೇ ಇಲ್ಲ ಅಂತ ಹೇಳುತ್ತೆ. ಆಗ ಕೋಳಿ ಪಾರಿವಾಳದ ಸಹಾಯವನ್ನು ಸಹ ಕೇಳುತ್ತೆ. ಮತ್ತೆ ಕೋಳಿ ಪಾರಿವಾಳವನ್ನು ಕೂಡ ಮತ್ತೆ ಕೇಳುತ್ತೆ, ನನಗೆ ಸಹಾಯ ಮಾಡು ರಾಗಿಯನ್ನು ಕೊಯ್ಯೋದಕ್ಕೆ ಅಂತ. ನೋಡಿ, ಮೊದಲನೇದಾಗಿ ಬಿತ್ತೋದಕ್ಕೂ ಸಹ ಸಹಾಯ ಕೇಳ್ತು. ಅವಾಗಲೂ ಕೂಡ ಅವು ಆಗೋದೇ ಇಲ್ಲ ಅಂತ ಹೇಳಿದ್ವು. ಈಗ ಕೊಯ್ಯೋದಕ್ಕೂ ಸಹ ಸಹಾಯವನ್ನು ಕೇಳ್ತಾ ಇದೆ. ಈಗಲೂ ಕೂಡ ಅದೇನು ಹೇಳ್ತಾ ಇದೆ? ಇಲ್ಲ ಇಲ್ಲ, ನಮ್ಮಿಂದ ಆಗೋದಿಲ್ಲ ಅಂತ. ಅದು ನನ್ನಿಂದ ಆಗೋದು ಎಂದಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತ್ತು. ಆದರೆ ಅದು ಹಿಂದೆ ಸರಿಲಿಲ್ಲ. ತನ್ನ ಮರಿಗಳನ್ನೇ, ಪುಟ್ಟ ಪುಟ್ಟ ಮರಿಗಳನ್ನು ಕರ್ಕೊಂಡು ಆ ರಾಗಿಯ ತೆನೆಗಳನ್ನು ಸಹ ಕೊಯ್ದುಬಿಟ್ಟು ಕಾಳನ್ನು ಸಂಗ್ರಹ ಇಟ್ಟಿತು. ಅದರ ಒಂದೆಲ್ಲ ಧಾನ್ಯಗಳನ್ನು, ರಾಗಿಯ ತೆನೆಗಳನ್ನು ಕೊಯ್ದ ಮೇಲೆ ಅದರಲ್ಲಿ ಬಿಟ್ಟಿರ್ತಕ್ಕಂಥ ಎಲ್ಲ ರಾಗಿಯ ಕಾಳುಗಳನ್ನು ಸಂಗ್ರಹ ಮಾಡಿತು, ಅಂದರೆ ಕೂಡಿಟ್ಕೊಳ್ತು ಅದು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು. ನೋಡಿ, ಒಂದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಗುತ್ತೆ. ಅವು ಕೋಳಿಯ ಬಳಿ ಬಂದು, ಅಕ್ಕ ತಿನ್ನಲು ರಾಗಿ ಕೊಡು. ಅವಾಗ ಕೋಳಿ ಹತ್ರ ಬಂದು ಕೇಳ್ತವೆ, ಅಕ್ಕ ನಮಗೆ ತಿನ್ನೋಕ್ಕೆ ರಾಗಿ ಕೊಡು ಎಂದು ಕೇಳಿದ್ವು. ಕೋಳಿ, ನೀವು ಬಿತ್ತಲು ಬರಲಿಲ್ಲ, ಕುಯ್ಯಲು ಬರಲಿಲ್ಲ, ನಿಮಗೆ ಏಕೆ ರಾಗಿ ಕೊಡಲಿ? ನೀವು ಬಿತ್ತೋದಕ್ಕೂ ಬರಲಿಲ್ಲ, ಕುಯ್ಯೋದಕ್ಕೂ ಬರಲಿಲ್ಲ, ನಾನು ಯಾಕೆ ನಿಮಗೆ ರಾಗಿ ಕೊಡಬೇಕು ಅಂತ ಕೇಳುತ್ತೆ ಎಂದು ತಲೆ ತಗ್ಗಿಸಿ ಎಂದು ಕೇಳಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ನೋಡಿ, ನೀವು ಕುಯ್ಯೋಕ್ಕೂ ಬರಲಿಲ್ಲ, ಬಿತ್ತೋಕ್ಕೂ ಬರಲಿಲ್ಲ, ನಾನು ಯಾಕೆ ನಿಮಗೆ ರಾಗಿ ಕೊಡಬೇಕು ಅಂತ ಹೇಳ್ಬಿಟ್ಟು ಕೋಳಿ ಕೇಳಿದಾಗ ಆ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಾವು ಮಾಡಿದಂಥ ತಪ್ಪು ಅರ್ಥ ಆಯಿತು. ಹೌದು, ಅದು ಬಂದು ನಮ್ಮನ್ನು ಸಹಾಯ ಕೇಳ್ತು. ಅವಾಗ ನಾವು ಸಹಾಯ ಮಾಡಿದ್ದಿದ್ರೆ ಇವತ್ತು ನಾವು ಬಂದು ಸಹಾಯ ಕೇಳಿದ್ರು ಒಂದು ಅರ್ಥ ಇರ್ತಿತ್ತಲ್ವ. ನಾವು ಅದಕ್ಕೆ ಸಹಾಯವನ್ನೇ ಮಾಡಲಿಲ್ಲ, ಬಂದು ಹಾಗೇ ಇವತ್ತು ಸಹಾಯವನ್ನು ಕೇಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಅವೆರಡಕ್ಕೂ ತಾವು ಮಾಡಿದಂತಹ ತಪ್ಪು ಅರ್ಥ ಆಯಿತು. ಅವು ನಾಚಿ ತಲೆ ತಗ್ಗಿಸಿ ನಿಂತವು. ಅವಾಗ ನಾಚಿಕೆ ಆದಂಗೆ ಆಯಿತು. ಅಯ್ಯೋ, ನಾವೆಂಥ ತಪ್ಪು ಮಾಡಿದ್ವಿ, ಅವತ್ತು ಬಂದು ಸಹಾಯ ಕೇಳಿದಾಗ ನಾವು ಮಾಡಲೇ ಇಲ್ಲ, ಏನಪ್ಪ ಇವಾಗ ಬಂದು ಸಹಾಯ ಕೇಳ್ತಾ ಇದ್ದೀವಿ ಅಂತ ಅವಕ್ಕೆ ನಾಚಿಕೆ ಆಗಿಬಿಟ್ಟು ಅವು ತಲೆ ತಗ್ಗಿಸ್ಕೊಂಡು ನಿಂತ್ಕೋತವೆ, ಗುಬ್ಬಚ್ಚಿ ಮತ್ತು ಪಾರಿವಾಳಗಳು. ಆಗ ಕೋಳಿಗೆ ಅಯ್ಯೋ ಪಾಪ ಅನಿಸಿತು. ಅವುಗಳಾಗಿ ನಿಂತಿದ ತಕ್ಷಣ ಕೋಳಿಗೆ ಏನಾಯಿತು? ಅಯ್ಯೋ ಪಾಪ ಅಲ್ವಾ ಅಂತ ಅನಿಸ್ತು. ಅದಕ್ಕೋಸ್ಕರ ಅದೇನು ಮಾಡ್ತು? ರಾಗಿಯನ್ನು ಕೊಟ್ಟಿತು. ಅದು ಅವು ಮಾಡಿದರೂ ಕೂಡ ಆ ರೀತಿಯಾಗಿ ನಾನು ಮಾಡಬಾರ್ದು ಅಂತ ಹೇಳ್ಬಿಟ್ಟು ಅದೇನು ಮಾಡುತ್ತೆ? ಆ ರಾಗಿಯನ್ನು ತಿನ್ನಲು ಅವಕ್ಕೆ ಕೊಡುತ್ತೆ. ಅಂದರೆ ಇಲ್ಲಿ ಯಾರೇ ಆಗಲಿ, ಅವ್ರು ನಮಗೆ ಸಹಾಯ ಮಾಡಿಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಮಾಡದೇ ಇರಬಾರ್ದು. ನಾವು ಸಹ ಅವಕ್ಕೆ ಸಹಾಯವನ್ನು ಮಾಡಬೇಕು. ಯಾರೇ ಬಂದು ಸಹಾಯವನ್ನು ಕೇಳಿದ್ರೆ ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನು
ಮಾಡಬೇಕು. ಇಲ್ಲಿ ಯಾರೇ ಆಗಲಿ ಬಂದು ಸಹಾಯ ಕೇಳಿದ್ರು ಅಂತಂದಾಗ ನನ್ನ ಕೈಲಿ ಆಗಲ್ಲ, ನಾನು ಮಾಡಲ್ಲ ಅಂತ ಯಾರೂ ಕೂಡ ಹೇಳಬಾರ್ದು. ಅವರು ಒಂದು ವೇಳೆ ಮಾಡಿಲ್ಲ ಅಂದರೂ ಕೂಡ ನಾವು ಅವರಿಗೆ ಅವರು ಬಂದು ನಮ್ಮ ಹತ್ರ ಸಹಾಯವನ್ನು ಕೇಳಿದ್ದಾರೆ ಅಂದರೆ ನಾವು ಅವರಿಗೆ ಸಹಾಯವನ್ನು ಮಾಡಬೇಕು ಅನ್ನೋದೇ ಈ ಪಾಠದ ಅರ್ಥ. ಇಲ್ಲಿ ನೋಡು, ಕೇಳಿದ ಪದಗಳು ಅಂತ ಒಂದಿದೆ. ಒಂದು, ಊರು, ಹೆಸರು, ಮಲ್ಲಿಗೆಹಳ್ಳಿ, ಕೋಳಿ, ಮರಿ, ಜೊತೆ, ವಾಸ, ಗುಬ್ಬಚ್ಚಿ, ಪಾರಿವಾಳ, ದಿನ, ರಾಗಿ ಕಾಳು, ನೆಲ, ಬಿತ್ತು, ತುಂಬ, ಸಹಾಯ, ಕೊಡಿ, ಕೆಲವು, ದೊಡ್ಡದು, ಕೇಳು, ಬೆಳೆ, ತೆನೆ, ಕೊಯ್ಯು, ಪೈರು, ಸಂಗ್ರಹಿಸು, ಬಳಿ, ಹಸಿವು, ನಾಚು, ತಲೆ ತಗ್ಗಿಸು, ತಪ್ಪು. ಈ ಎಲ್ಲ ಪದಗಳು ಕೇಳಿದಂತಹ ಪದಗಳು, ಹಾಗೆ ಈ ಒಂದು ಪಾಠದಲ್ಲಿ ಬಂದಂತಹ ಪದಗಳು. ಹಾಗೆ ಇಲ್ಲಿ ಕೆಳಗಡೆ ನೋಡಿ, ಪದಗಳ ಅರ್ಥ ಅಂದರೆ ಮೀನಿಂಗ್ ವರ್ಡ್ಸ್. ಗುಬ್ಬಚ್ಚಿ, ಗುಬ್ಬಚ್ಚಿ ಅಂದರೆ ಗುಬ್ಬಿ, ಎಲ್ಲರಿಗೂ ಸಹ ಗೊತ್ತಿರುವಂಥದ್ದು, ಸ್ಪ್ಯಾರೋ ಅಂತ ಹೇಳ್ತೀವಿ. ಒಂದು ಜಾತಿಯ ಸಣ್ಣ ಪಕ್ಷಿ, ಒಂದು ಚಿಕ್ಕ ಪಕ್ಷಿ ಅದು. ಸಂಗ್ರಹಿಸು ಅಂದರೆ ಒಟ್ಟುಗೂಡಿಸು ಅಥವಾ ಕೂಡಿ ಇಡು ಅಂತ ಸಹ ಹೇಳ್ತೇವೆ. ಬಿತ್ತು ಅಂದರೆ ಬೀಜ ಹಾಕು, ಬೀಜವನ್ನು ಮಣ್ಣಿನಲ್ಲಿ ಹಾಕ್ತಕ್ಕಂಥದ್ದು. ಪೈರು ಅಂದರೆ ಧಾನ್ಯದ ಬೆಳೆ, ಪೈರು ಅಂದರೆ ಬೆಳೆ. ಯಾವ ಒಂದು ಬೀಜವನ್ನು ಬಿತ್ತಿ ಬೆಳೆದಿರ್ತೀವಲ್ಲ ಅದರ ಒಂದು ಬೆಳೆಯನ್ನು ಪೈರು ಅಂತ ಕರಿತೀವಿ. ಅಭ್ಯಾಸ ಅಂತ ಇದೆ ನೋಡಿ, ಇಲ್ಲಿ ಪ್ರಶ್ನೆ ಕೇಳಿ ಮಕ್ಕಳಿಂದ ಉತ್ತರ ಹೇಳಿಸಿ. ಇಲ್ಲಿ ಒಂದು ಕೆಲವೊಂದು ಆ ಪಾಠಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳನ್ನು ಕೇಳಿಬಿಟ್ಟು ಮಕ್ಕಳ ಬಾಯಿಂದ ನಾವು ಉತ್ತರವನ್ನು ಪಡಿಬೇಕು. ಹಳ್ಳಿಯ ಹೆಸರೇನು? ಏನು ಹಳ್ಳಿಯ ಹೆಸರು? ಹಳ್ಳಿಯ ಹೆಸರು? ಮಲ್ಲಿಗೆಹಳ್ಳಿ. ಹಳ್ಳಿಯ ಹೆಸರೇನು? ಮಲ್ಲಿಗೆಹಳ್ಳಿ. ಕೋಳಿ ಎಲ್ಲಿ ವಾಸವಾಗಿತ್ತು? ಕೋಳಿ ಎಲ್ಲಿ ವಾಸವಾಗಿತ್ತು? ಈ ಮಲ್ಲಿಗೆಹಳ್ಳಿಯ ಅಲ್ಲಿ ಒಂದು ತೋಟ ಇತ್ತು, ಆ ತೋಟದಲ್ಲಿ ವಾಸವಾಗಿತ್ತು. ಕೋಳಿ ಎಲ್ಲಿ ವಾಸವಾಗಿತ್ತು? ತೋಟದಲ್ಲಿ ವಾಸವಾಗಿತ್ತು. ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು? ರಾಗಿಯನ್ನು ಬಿತ್ತಲು. ಏನನ್ನು ಬಿತ್ತಲು ಸಹಾಯವನ್ನು ಕೇಳಿತು? ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿ ಹತ್ರ ಹೋಗ್ಬಿಟ್ಟು ಸಹಾಯವನ್ನು ಕೋಳಿ ಕೇಳ್ತು. ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತು? ರಾಗಿಯ ಪೈರಿನಲ್ಲಿ ರಾಗಿಯ ತೆನೆ ಬಿಟ್ಟಿತು. ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತ್ತು ನೋಡಿ. ಅದು ಹೋಗಿ ಸಹಾಯವನ್ನು ಕೇಳಿದಾಗ ಅವ್ರು ಯಾರು ಬರದೇ ಇರೋದಕ್ಕೋಸ್ಕರ ಕೋಳಿ ತನ್ನ ಮರಿಗಳನ್ನೇ ಕರೆದುಕೊಂಡು ತೆನೆಗಳನ್ನು ಕೊಯ್ದಿತ್ತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಏನು ತಿಳಿಯಿತು? ತಮ್ಮ ತಪ್ಪು ತಿಳಿಯಿತು. ಏನು ತಿಳಿಯಿತು? ತಾವು ಮಾಡಿದಂತಹ ತಪ್ಪು ತಿಳಿಯಿತು. ಕೋಳಿಗೆ ಏನು ಅನಿಸಿತು? ಕೋಳಿಗೆ ಅಯ್ಯೋ ಪಾಪ ಅನಿಸುತ್ತೆ. ಯಾಕಂದರೆ ಅವು ಬಂದು ತಲೆ ತಗ್ಗಿಸಿ ನಿಂತ್ಕೊಂಡಾಗ ಅದಕ್ಕೆ ಅಯ್ಯೋ ಪಾಪ ಅಲ್ವಾ, ಅವಕ್ಕೆ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ. ಅಂದರೆ ಎರಡನೇ ಮೇನ್, ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಹೇಳಿಸಿ ಅಂತ ಹೇಳ್ತಾ ಇದ್ದಾರೆ. ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಡ್ಯಾಶ್ ಕೇಳಿತು. ಏನನ್ನು ಕೇಳಿತು? ಸಹಾಯವನ್ನು ಕೇಳಿತು. ಕೋಳಿ ತನ್ನ ಮರಿಗಳನ್ನು ಹುಡುಕಿಕೊಂಡು ಡ್ಯಾಶ್ ಬಿತ್ತಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ಡ್ಯಾಶ್ ಬಿತ್ತಿತು? ರಾಗಿಯನ್ನು ಬಿತ್ತಿತು. ಏನನ್ನು ಬಿತ್ತಿತು? ರಾಗಿಯನ್ನು ಬಿತ್ತಿತು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು. ಏನಾಯಿತು? ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಕ್ಕೆ ತುಂಬ ಹಸಿವಾಯಿತು. ಹಾಗಾಗಿ ಅವು ಸಹಾಯವನ್ನು ಕೇಳಲಿಕ್ಕೆ ಬಂತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ಡ್ಯಾಶ್ ತಿಳಿಯಿತು, ತಪ್ಪು ತಿಳಿಯಿತು. ಏನು ತಿಳಿಯಿತು? ತಪ್ಪು ತಿಳಿಯಿತು. ಹಾಗೆ ನೋಡಿ, ಇಲ್ಲಿ ಈ ಥರ್ಡ್ ಮೇನ್, ಮಕ್ಕಳಿಂದ ಚಿತ್ರಗಳಿಗೆ ಸೂಕ್ತವಾದ ಬಣ್ಣ ತುಂಬಿಸಿ. ಇಲ್ಲಿ ಕೆಲವೊಂದು ಚಿತ್ರವನ್ನು ಕೊಟ್ಟಿದ್ದಾರೆ. ಇಲ್ಲಾಗಲೇ ನಮ್ಮ ಮಕ್ಕಳು ಬಣ್ಣವನ್ನು ತುಂಬಿಬಿಟ್ಟಿದ್ದಾರೆ. ನೀವು ನೋಡಿಕೊಂಡು ಬಣ್ಣವನ್ನು ತುಂಬಿ. ತಾವರೆ ಹೂವು ಇದೆ, ತಾವರೆ ಬಣ್ಣವನ್ನು ತುಂಬಿ. ಇಲ್ಲಿ ಬಾಳೆಹಣ್ಣು ಹಳದಿ ಬಣ್ಣ, ಕ್ಯಾರೆಟ್ ಆರೆಂಜ್ ಕಲರ್, ಕುಂಬಳಕಾಯಿ ಅದು ಸಹ ಯೆಲ್ಲೋ ಅಥವಾ ಆರೆಂಜ್ ಕಲರಲ್ಲಿರುತ್ತೆ. ಆ ಬಣ್ಣವನ್ನು ನಮ್ಮ ಮಕ್ಕಳು ತುಂಬಿದರೆ ಇಲ್ಲಿಗೆ ಈ ಪಾಠ ಮುಕ್ತಾಯವಾಗುತ್ತೆ. ಸಹಕಾರ 1ನೇ ತರಗತಿಯ 2ನೇ ಪಾಠ ಸಹಕಾರ. ನೋಡಿ ಫ್ರೆಂಡ್ಸ್, ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.